ಹಿಸ್ಟ್ರಿ ಎಕ್ಸಾಮ್ ಇದೆ, ಇತಿಹಾಸ ಎಕ್ಸಾಮ್ ಇದೆ. 2 ಅಂಕದ ಫಿಕ್ಸ್ ಪ್ರಶ್ನೆಗಳನ್ನು ಇಲ್ಲಿ ನಾನು ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಚರ್ಚೆ ಮಾಡ್ತಾ ಇದ್ದೇನೆ. ವೀಡಿಯೋನ ಕೊನೆ ತನಕ ನೋಡಿಬಿಡಿ. ನಾಳೆ ಇವೇ ಪ್ರಶ್ನೆ ಬರ್ತಕ್ಕಂಥ ಸಾಧ್ಯತೆ ಇದೆ. ಇವೇ ಪ್ರಶ್ನೆ ಬರುತ್ತೆ, ಆಲ್ಮೋಸ್ಟ್ ಇವೇ ಪ್ರಶ್ನೆ ಬರುತ್ತೆ. ಎಷ್ಟು ಹೇಳ್ತೀನಿ ಅಷ್ಟು ಕೇಳ್ತಾ ನೀವು ಆನ್ಸರನ್ನು ನೋಡ್ತಾ ಹೋಗಿ. ಕ್ವಶನ್ಸ್ ಆ್ಯಂಡ್ ಆನ್ಸರನ್ನು ನೋಡೋಣ. ಈಗ ಭಾರತವನ್ನು ಪಶ್ಚಿಮದೊಂದಿಗೆ ಸಂಪರ್ಕಿಸುವ 2 ಭೂಮಾರ್ಗಗಳು ಯಾವುದು ಅಂತ ಕೇಳಿದರೆ, ನೇಮ್ ಇನ್ 2 ಇಂಪಾರ್ಟೆಂಟ್ ಲ್ಯಾಂಡ್ ರೂಟ್ಸ್ ಕನೆಕ್ಟಿಂಗ್ ದ ಇಂಡಿಯಾ ವಿತ್ ದ ವೆಸ್ಟ್ ಅಂತ ಕೇಳಿದಾಗ ಖೈಬರ್ ಮತ್ತು ಬೋಲಾನ್ ಅಂತ ಬರೆದ್ಬಿಡಿ. ನಾಳೆ ತುಂಬ ಇಂಪಾರ್ಟೆಂಟ್ ಕ್ವೆಶನ್ಸ್ ಇದು. ಪುರಾತತ್ವ ಮೂಲಗಳು, ಮೂಲಾಧಾರಗಳು ಅಂತಂದರೆ ಕಟ್ಟಡ, ನಾಣ್ಯ, ಶಾಸನ ಅಥವಾ ಮಡಿಕೆಗಳು, ಬಿಲ್ಡಿಂಗ್ಸ್, ಕಾಯಿನ್ಸ್, ಇನ್ಸ್ಕ್ರಿಪ್ಷನ್ಸ್ ಆ್ಯಂಡ್ ಪಾಟ್ರಿ. ಅದಾದ ನಂತರ ಮಿಜೋಲಿಥಿಕ್ ಪದದ ಅರ್ಥವೇನು? ಮಿಜೋಲಿಥಿಕ್ ಪದದ ಅರ್ಥ ಅಂತಂದರೆ ಮಧ್ಯಶಿಲಾಯುಗ ಅಂತಂದರೆ ಮಧ್ಯಶಿಲಾಯುಗ. ಮಿಜೋ ಅಂತಂದರೆ ಮಧ್ಯ, ಲಿಥಿಕ್ ಅಂತಂದರೆ ಶಿಲೆ. ಬೋತ್ ಆರ್ ಇಲ್ಲಿ ನೋಡಿ, ಮಿಜೋ ಅಂತಂದರೆ ಮಿಡಲ್, ಲಿಥಿಕ್ ಅಂತಂದರೆ ಸ್ಟೋನ್. ಪ್ಯಾಲಿಯೋಲಿಥಿಕ್, ಮಿಜಿಯೋಲಿಥಿಕ್, ಪ್ಯಾಲಿಯೋಲಿಥಿಕ್, ನಿಯೋಲಿಥಿಕ್ ಈ 3ರಲ್ಲಿ ಒಂದು ಕ್ವಶನ್ ಫಿಕ್ಸು. ಮಿಜೋಲಿಥಿಕ್ ಅಂತಂದರೆ ಮಧ್ಯಶಿಲಾಯುಗ, ನಿಯೋಲಿಥಿಕ್ ಅಂತಂದರೆ ನವಶಿಲಾಯುಗ, ಪ್ಯಾಲಿಯೋಲಿಥಿಕ್ ಅಂತಂದರೆ ಯಾವುದು ನೀವು ಕಮೆಂಟ್ ಮಾಡಿ, ಹಳೆ ಶಿಲಾಯುಗ ಅಲ್ವಾ. ಸೊ ಪ್ಯಾಲಿಯೋ ಅಂತಂದರೆ ಓಲ್ಡ್, ಲಿಥಿಕ್ ಅಂತಂದರೆ ಸ್ಟೋನ್ ಏಜ್. ಇಷ್ಟನ್ನು ನೆನ್ಪಿಟ್ಕೊಳ್ಳಿಕ್ಕಾಗತ್ತಾ? ನಿಯೋಲಿಥಿಕ್ ಕೊಟ್ಟುಬಿಟ್ಟಿದೆ, ನಿಯೋಲಿಥಿಕ್ ಆಲ್ರೆಡಿ ಚರ್ಚೆ ಮಾಡಿದ್ವಿ. ಸಿಂಧೂ ನದಿ ನಾಗರಿಕತೆಯ ಅವನತಿಗೆ 2 ಕಾರಣ ಕೊಡಿ ಅಂತ ಕೇಳಿದಾಗ, ನೈಸರ್ಗಿಕ ವಿಕೋಪಗಳು, ಆರ್ಯರ ಆಕ್ರಮಣ. ನ್ಯಾಚುರಲ್ ಡಿಸಾಸ್ಟರ್ಸ್, ಆರ್ಯನ್ ಇನ್ವೆನ್ಷನ್. ನೆಕ್ಸ್ಟ್, ಮೌರ್ಯ ರಾಜವಂಶದ ಬಗ್ಗೆ ತಿಳಿದುಕೊಳ್ಳಲು ನಮಗೆ ಸಹಾಯ ಮಾಡ್ತಕ್ಕಂಥ 2 ಪ್ರಮುಖ ಮೂಲಗಳು ಯಾವುವು ಅಂತಂದರೆ, ನೇಮ್ ಇನ್ 2 ಇಂಪಾರ್ಟೆಂಟ್ ಸೋರ್ಸಸ್ ದ್ಯಾಟ್ ಹೆಲ್ಪ್ ಅಸ್ ನೋ ಅಬೌಟ್ ಮೌರ್ಯ ಡೈನಾಸ್ಟಿ. ಕೌಟಿಲ್ಯನ ಅರ್ಥಶಾಸ್ತ್ರ ನೀಡ್ತಕ್ಕಂಥದ್ದು ಒಂದು ಮೆಗಸ್ಥಾನಿಸ್ ಇಂಡಿಕಾ. ಕೌಟಿಲ್ಯ ಅರ್ಥಶಾಸ್ತ್ರ, ಮೆಗಸ್ಥಾನಿಸ್ ಇಂಡಿಕಾ ಗ್ರಂಥ. ಚಾಲುಕ್ಯರ ಯಾವುದಾದ್ರೂ 2 ಪ್ರಮುಖ ವಾಸ್ತುಶಿಲ್ಪ ಕೇಂದ್ರಗಳನ್ನ ಹೆಸರಿಸಿ ಅಂತ ಕೇಳಿದಾಗ, ಐಹೊಳೆ, ಪಟ್ಟದಕಲ್ಲು ಅಂತ ಬರೆದುಬಿಡಿ. ನೇಮ್ ಇನ್ ಇಂಪಾರ್ಟೆಂಟ್ ಆರ್ಟ್ ಆ್ಯಂಡ್ ಆರ್ಕಿಟೆಕ್ಚರಲ್ ಸೆಂಟರ್ಸ್ ಆಫ್ ದ ಚಾಲುಕ್ಯ. ಐಹೊಳೆ, ಪಟ್ಟದಕಲ್ಲು ಹೇಳಿದೆ. ಶಿವಾಜಿ ಸಂಗ್ರಹಿಸ್ತಕ್ಕಂಥ 2 ತೆರಿಗೆಗಳನ್ನು ಬರೆಯಿರಿ ಅಂದಾಗ ಚೌತ್ ಮತ್ತು ಸದೃಶ್ ಮುಖಿ. ನೆಕ್ಸ್ಟ್, ಚಿಕ್ಕ ದೇವರಾಜ ಒಡೆಯರಿಗೆ ಇದ್ದಿರ್ತಕ್ಕಂಥ ಬಿರುದುಗಳು ಯಾವುದು ಅಂದರೆ, ಕರ್ನಾಟಕ ಚಕ್ರವರ್ತಿ, ನವಕೋಟಿ ನಾರಾಯಣ, ಚಿಕ್ಕ ದೇವರಾಜ ಒಡೆಯ ಟೈಟಲ್ಸ್. ನೆಕ್ಸ್ಟ್ ಮುಂದೆ ಹೋಗೋಣ ಈಗ. ಹಾಗಿದ್ರೆ ಶಂಕರಾಚಾರ್ಯರನ್ನ ಷಣ್ಮತ ಸ್ಥಾಪನಾಚಾರ್ಯ ಅಂತ ಯಾಕೆ ಕರೀತಾರೆ ಅಂತಂದರೆ, ಇವರು ನೋಡಿ ಶಿವ, ಸೂರ್ಯ, ಗಣೇಶ, ಕುಮಾರ ಮತ್ತು ಶಕ್ತಿ ದೇವರುಗಳ ಪೂಜೆಗೆ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ನೀಡೋದ್ರ ಮೂಲಕ ವಿವಿಧ ಪಂಥಗಳನ್ನು ಒಗ್ಗೂಡಿಸ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಆದ್ದರಿಂದ ಇವರನ್ನು ಷಣ್ಮತ ಸ್ಥಾಪನಾಚಾರ್ಯ ಅಂತ. ಹಿ ಟ್ರೈ ಟು ಯೂನಿಟ್ ವೇರಿಯಸ್ sects by giving importance to the worship of Shiva, Vishnu, Surya, Ganesha, Kumara and Shakti. Therefore, he is called Shanmuta Sthapanacharya. ಅನುಭವ ಮಂಟಪವನ್ನು ಯಾರು ಕಟ್ಟಿದ್ರು, ಎಲ್ಲಿ ಸ್ಥಾಪನೆ ಮಾಡಿದರು, ಅದು ಎಲ್ಲಿ? ಬಸವಣ್ಣನವರು ಕಲ್ಯಾಣದಲ್ಲಿ ಸ್ಥಾಪನೆ ಮಾಡ್ತಾರೆ. ಅದಾದ ನಂತರ ಸಹಾಯಕ ಸೈನ್ಯ ಪದ್ಧತಿ 2 ನಿಬಂಧನೆಗಳನ್ನು ಬರೆಯಿರಿ. ನೋಡಿ, ಸ್ಟೇಟ್ ಟು ಕಂಡೀಷನ್ಸ್ ಆಫ್ ದ ಸಬ್ಸಿಡಿಯರಿ ಅಲಯನ್ಸ್ ಸಿಸ್ಟಮ್ ಅಂತ ಇದೆಯಲ್ಲ, ಬ್ರಿಟಿಷ್ ಸೈನ್ಯದ ಖರ್ಚು ವೆಚ್ಚಗಳನ್ನು ಸ್ಥಳೀಯ ರಾಜರೇ ಭರಿಸಬೇಕಾಗಿತ್ತು. ಸ್ಥಳೀಯ ರಾಜ್ಯಗಳು ತಮ್ಮ ಸ್ವಂತ ಸೈನ್ಯವನ್ನು ವಿಸರ್ಜಿಸಬೇಕಿತ್ತು. ಇಲ್ಲಿ ಇಂಗ್ಲೀಷಲ್ಲಿ ಕೊಟ್ಟಿದೆ, ನೀವು ಓದ್ತಾ ಹೋಗಿ ಅದನ್ನು. ಅದಾದ ನಂತರ ಸ್ವಾಮಿ ವಿವೇಕಾನಂದರು ಪ್ರಕಟಿಸಿರ್ತಕ್ಕಂಥ ವೃತ್ತಪತ್ರಿಕೆಗಳು, ಪ್ರಬುದ್ಧ ಭಾರತ, ಉದ್ಬೋಧನ. ಇಂಗ್ಲೀಷಲ್ಲಿ ಕೊಟ್ಟಿದೆ, ನೋಡ್ತಾ ಹೋಗಿ. ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಯಾವಾಗ ನಡೆಯಿತು, ಅಧ್ಯಕ್ಷತೆ ಯಾರು ವಹಿಸಿದ್ರು ಅಂತಂದಾಗ ನೋಡಿ, ವೆನ್ ವಾಸ್ ದ ಬೆಳಗಾವಿ ಕಾಂಗ್ರೆಸ್ ಸೆಷನ್ ಹೆಲ್ಡ್ ಆ್ಯಂಡ್ ಹೂ ಪ್ರೆಸೈಡೆಡ್ ಓವರ್ ಅಂತ ಇದೆಯಲ್ಲ, ಓವರ್ ಇಟ್ ಅಂತ ಇದೆಯಲ್ಲ. ಆನ್ಸರ್ 1924 ಅಧ್ಯಕ್ಷತೆ ವಹಿಸಿರ್ತಕ್ಕಂಥದ್ದು ಮಹಾತ್ಮ ಗಾಂಧೀಜಿ. ಇಟ್ ವಾಸ್ ಹೆಲ್ಡ್ ಇನ್ 1924. ಮಹಾತ್ಮ ಗಾಂಧೀಜಿ. ಇದು ಬೆಳಗಾವಲ್ಲೇ ಆಗುತ್ತೆ. ಭಾರತೀಯ ಮೂಲದ 2 ಧರ್ಮಗಳನ್ನು ಹೆಸರಿಸಿ ಅಂತ ಇದೆ, ಹಿಂದೂ ಮತ್ತು ಬೌದ್ಧ ಧರ್ಮ. ಜೈನ್ ಧರ್ಮ ಬರ್ಕೋರಿ, ಯಾವುದಾದ್ರೂ ಬರ್ಕೋರಿ. ಅದಾದ ನಂತರ 2 ನೃತ್ಯ ಪ್ರಕಾರಗಳನ್ನು ಹೆಸರಿಸಿ ಅಂತ ಇದೆ, ಭರತನಾಟ್ಯ, ಕಥಕ್ ಅಥವಾ ಕಚ್ಚಪುಡಿ. ನೇಮ್ ಇನ್ 2 ಡ್ಯಾನ್ಸ್ ಫಾರ್ಮ್ಸ್ ಇಂಡಿಯಾ, ಕಥಕ್, ಭರತನಾಟ್ಯ. ಸಿಂಧೂ ನಾಗರಿಕತೆಯ ಸಮಕಾಲೀನ 2 ನಾಗರಿಕತೆ ಅಂತಂದರೆ ಈಜಿಪ್ಟ್, ಮೆಸೊಪೊಟೇಮಿಯಾ. ಸಿಮಿಲರ್ ಸಿವಿಲೈಸೇಷನ್. ವರ್ಧನರ ಇತಿಹಾಸವನ್ನು ತಿಳಿಯೋದಕ್ಕೆ ಇರ್ತಕ್ಕಂಥ ಮೂಲಗಳು, ಹರ್ಷಚರಿತೆ ಮತ್ತು ಐಹೊಳೆ ಶಾಸನ. ಹರ್ಷಚರಿತೆ, ಐಹೊಳೆ ಇನ್ಸ್ಕ್ರಿಪ್ಷನ್. ಕನ್ನಡದ ಮೊದಲ ನಾಟಕ ಮಿತ್ರವಿಂದ್ ಗೋವಿಂದ, ಬರೆದವರು ಸಿಂಗರಾಯ. ಮಿತ್ರವಿಂದ್ ಗೋವಿಂದ ಫಸ್ಟ್ ಪ್ಲೇ, ಆಥರ್ಡ್ ಸಿಂಗರಾಯ. ಬಹುಮನಿ ರಾಜವಂಶದ ರಾಜಧಾನಿ ಬೀದರ್ ಮತ್ತು ರಾಜವಂಶದ ರಾಜಧಾನಿಯನ್ನು ಹೆಸರು ಬೀದರ್ ಗುಲ್ಬರ್ಗ. ನೆಕ್ಸ್ಟ್, ಶಂಕರಾಚಾರ್ಯರು ಎಲ್ಲಿ ಮತ್ತು ಈ ಕೇರಳದ ಕಾಲಡಿಯಲ್ಲಿ ಜನಿಸ್ತಾರೆ, 788 ಕ್ರಿಸ್ತ ಶಕ. ಸೂತಿ ಪಂಥಗಳನ್ನು ಹೆಸರಿಸಿ. ನೇಮ್ ದ ಸೂಫಿ ಆರ್ಡರ್ಸ್. ಚಿಸ್ತಿ ಸುಹರ್ವರ್ದಿ.
ಪ್ಲಾಸಿಕ್ ಅದನ್ನು ಯಾರ್ಯಾರ ಮಧ್ಯೆ ನಡೆಯಿತು? ಸಿರಾಜುದ್ದೌಲ್ ಮತ್ತು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮಧ್ಯೆ ನಡೀತಕ್ಕಂಥದ್ದು. ಆಯಿತಾ, ಬಿಟ್ವೀನ್ ಸಿರಾಜುದ್ದೌಲ್ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಅಂತ ಬರೆದುಬಿಟ್ರೆ ಎನ್ನಫ್. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ತಕ್ಷಣದ ಕಾರಣ ಏನಂತಂದರೆ ಗ್ರೀಸ್ ಮಾಡಿದ ಕಾಡ್ರಿಜ್ ವಿವಾದ. ಹಸುವಿನ ಮತ್ತು ಹಂದಿ ಕೊಬ್ಬಿನಿಂದ ಗ್ರೀಸ್ ಮಾಡಿದ ಕಾಡ್ರಿಜ್ಗಳನ್ನು ಬಳಸಲು ಸೈನಿಕರು ನಿರಾಕರಿಸಿದ್ದು. ಅಲ್ಲಿ ಇಂಗ್ಲೀಷಲ್ಲಿ ಕೊಟ್ಟಿದ್ದೀನಿ, ನೋಡ್ತಾವೆ. ಇಲ್ಲಿ SRC ಫಜಲ್ ಅಲಿ ಸಮಿತಿಯನ್ನು ಹೆಸರಿಸಿ. ಇಲ್ಲಿ ನೋಡಿ ಯಾರ್ಯಾರು ಇದ್ದರು ಇಲ್ಲಿ ಸದಸ್ಯರು ಅಂತಂದರೆ HN ಕುಂಜ್ರು ಮತ್ತು KM ಪಣಿಕ್ಕರ್. ಫಜಲ್ ಅಲಿ ಆಯೋಗ. ಆಧಾರಗಳಿಲ್ಲದ ಇತಿಹಾಸ ಏಕಿಲ್ಲ? ಇತಿಹಾಸವು ಗತಕಾಲದಲ್ಲಿ ನಡೆದಿರ್ತಕ್ಕಂಥ ಘಟನೆಗಳ ಮಾನವನ ಸಾಧನೆಗಳ ದಾಖಲೆ ಆಗಿರೋದ್ರಿಂದ ಆಧಾರಗಳಿಲ್ಲದೆ ಇತಿಹಾಸವನ್ನು ನಾವು ನೋಡುವುದಿಲ್ಲ. ಬರ್ಕೊಳ್ಳಿ, ಓದ್ಕೊಳ್ಳಿ ಇದನ್ನು. ಜೈನ ಧರ್ಮದ ಪಂಗಡಗಳು. ಜೈನ ಅಥವಾ ಬೌದ್ಧ ಧರ್ಮದ ಪಂಗಡಗಳು ನಾಳೆ ಕೇಳ್ತಕ್ಕಂಥ ಸಾಧ್ಯತೆ ಇದೆ. ಶ್ವೇತಾಂಬರ ದಿಗಂಬರ. ಬೌದ್ಧ ಅಂದರೆ ಹೀನಾಯನ ಮಹಾಯಾನ. ಬೌದ್ಧ ಧರ್ಮದ ಪಂಗಡ ಹೀನಾಯನ ಮಹಾಯಾನ. ಆಯಿತಾ. ಅದಾದ ನಂತರ ಮೌರ್ಯರ ಅವಧಿಯಲ್ಲಿ ಅಸ್ತಿತ್ವವಿದ್ದ 2 ಬಗೆಯ ನ್ಯಾಯಾಲಯಗಳಂತಂದರೆ ಇದು ಕಂಟಕ ಶೋಧನ ಧರ್ಮಸ್ಥಿಯ ಮೌರ್ಯ ಪೀರಿಯಡ್. ಡ್ಯೂರಿಂಗ್ ದ ಮೌರ್ಯ ಪೀರಿಯಡ್ 2 types ಆಫ್ ದ ಕೋರ್ಟ್ಸ್ ಎಕ್ಸಿಸ್ಟೆಡ್. ಪಾಹಿಯಾನ ಯಾರು? ಅವನು ಭಾರತಕ್ಕೆ ಏಕೆ ಬಂದ? ಹೂ ವಾಸ್ ಫೈಯಾನ್? ವೈ ಡಿಡ್ ಹಿ ಕಮ್ ಟು ಇಂಡಿಯಾ? ಪಾಹಿಯಾನ ಚೀನಿ ಯಾತ್ರಿಕ. ಫೈಯಾನ ವಾಸ್ ಅ ಚೀನಿ ಟ್ರಾವೆಲರ್. ಬೌದ್ಧ ಧರ್ಮದ ತತ್ವ ಅಧ್ಯಯನ ಮಾಡಲು ಭಾರತಕ್ಕೆ ಬರ್ತಾನೆ. ಹಿ ಕೇಮ್ ಟು ಇಂಡಿಯಾ ಟು ಸ್ಟಡಿ ಪ್ರಿನ್ಸಿಪಲ್ಸ್ ಆಫ್ ಬುದ್ಧಿಸಮ್. ಶಿವಾಜಿ ಮೇಲೆ ಪ್ರಭಾವ ಬೀರಿರ್ತಕ್ಕಂಥ 2 ವ್ಯಕ್ತಿಗಳನ್ನು ಹೆಸರಿಸಿ. ದಾದಾಜಿ ಕೊಂಡದೇವ, ಗುರು ಜೀಜಾಬಾಯಿ ತಾಯಿ. ದಾದಾಜಿ ಕೊಂಡದೇವ ಗುರುಜಿ ಅವರ ಜೀಜಾಬಾಯಿ ಮದರ್. ಶ್ರೀರಂಗಪಟ್ಟಣ ಒಪ್ಪಂದದ ಯಾವುದಾದ್ರು 2 ಕರಾರನ್ನು ತಿಳಿಸಿ. ನೋಡಿ, ಒಂದನೇದು ಬ್ರಿಟಿಷರಿಗೆ ಅರ್ಧ ರಾಜ್ಯ ಬಿಟ್ಟುಕೊಡಬೇಕು, 330 ಲಕ್ಷ ಯುದ್ಧ ನಷ್ಟ ಪರಿಹಾರ ಕೊಡೋದು. ಟಿಪ್ಪು ಹ್ಯಾಡ್ ಟು ಸೈಡ್ ಹಾಫ್ ಆಫ್ ಹಿಸ್ ಕಿಂಗ್ಡಮ್ ಟು ದ ಬ್ರಿಟಿಷ್, ಪೇ ಟು 330 lakh rupees ಆ್ಯಸ್ ವಾರ್ ಇಂಡಿಮಿಟಿ. ಭಾರತದಲ್ಲಿ ಬ್ರಿಟಿಷರು ಜಾರಿಗೆ ತಂದ ಯಾವುದಾದ್ರೂ 2 ಭೂ ಕಂದಾಯ ಪದ್ಧತಿಗಳನ್ನು ಹೆಸರಿಸಿ. ರೈತವಾರಿ, ಜಮೀನ್ದಾರಿ. ವಿವೇಕಾನಂದರು ಯಾವಾಗ ಎಲ್ಲಿ ಜನಿಸ್ತಾರೆ? ಜನವರಿ 12, 1863 ಕಲ್ಕತ್ತಾದಲ್ಲಿ ಜನಿಸ್ತಾರೆ. ಬಾರ್ನ್ ಆನ್ ಜನವರಿ 12, 1863. ಮಾರ್ಕ್ ಕಬ್ಬನ್ ಯಾವುದಾದ್ರೂ 2 ಆಡಳಿತ ಸುಧಾರಣೆಗಳನ್ನು ಬರೆಯಿರಿ ಅಂತ ಇದೆ. ಮೈಸೂರನ್ನು ಬೆಂಗಳೂರಿಗೆ ರಾಜಧಾನಿ ವರ್ಗಾವಣೆ ಮಾಡ್ತಾರೆ. ಕನ್ನಡವನ್ನು ಆಡಳಿತ ಭಾಷೆಯನ್ನಾಗಿ ಮಾಡ್ತಾರೆ. ಶಿಫ್ಟೆಡ್ ದ ಕ್ಯಾಪಿಟಲ್ ಫ್ರಮ್ ಮೈಸೂರು ಟು ಬೆಂಗಳೂರು, ಮೇಡ್ ಕನ್ನಡ ಅಫಿಷಿಯಲ್ ಲ್ಯಾಂಗ್ವೇಜ್ ಆಫ್ ಅಡ್ಮಿನಿಸ್ಟ್ರೇಷನ್. ಬಂಗಾಳವನ್ನು ಯಾರು ಮತ್ತು ಯಾವಾಗ ವಿಭಜನೆ ಮಾಡ್ತಾರೆ? ವೈಸ್ರಾಯ್ ಲಾರ್ಡ್ ಕರ್ಜನ್ 1905. ವೈಸ್ರಾಯ್ ಲಾರ್ಡ್ ಕರ್ಜನ್ 1905. 1905. ಗಾಂಧೀಜಿಯವರು ಉಪ್ಪಿನ ಸತ್ಯಾಗ್ರಹವನ್ನು ಎಲ್ಲಿಂದ ಆರಂಭ ಮಾಡ್ತಾರೆ, ಎಲ್ಲಿಗೆ ಕೊನೆಗೊಳಿಸ್ತಾರೆ? ಸಬರ್ಮತಿ ಆಶ್ರಮದಿಂದ ಶುರುವಾಗಿ ಅದು ದಂಡಿಯಲ್ಲಿ ಕೊನೆಗೊಳ್ಳುತ್ತೆ. ಈಗ ಇಂಗ್ಲೀಷಲ್ಲಿ ಕೊಟ್ಟಿದೆ. ಸ್ಟಾರ್ಟೆಡ್ ಫ್ರಮ್ ಸಬರ್ಮತಿ ಆಶ್ರಮ, ಎಂಡೆಡ್ ಇನ್ ದಂಡಿ. JVP ಸಮಿತಿ 2 ಸದಸ್ಯರು. ವಲ್ಲಭಭಾಯ್ ಪಟೇಲ್, ಪಟ್ಟಾಭಿ ಸೀತಾರಾಮಯ್ಯ, ಜವಾಹರ್ಲಾಲ್ ನೆಹರು. ನೇಮ್ ಎನಿ 2 members ಆಫ್ JVP ಸಮಿತಿ. ವಲ್ಲಭಭಾಯ್ ಪಟೇಲ್, ಪಟ್ಟಾಭಿ ಸೀತಾರಾಮಯ್ಯ, ಜವಾಹರ್ಲಾಲ್ ನೆಹರು. ಆಯಿತಾ. ನೆಕ್ಸ್ಟ್ ನೋಡೋಣ. ವಿಶ್ವ ಪರಂಪರೆಯಲ್ಲಿರ್ತಕ್ಕಂಥ ಭಾರತದ ಯಾವುದಾದ್ರು 2 ಐತಿಹಾಸಿಕ ತಾಣಗಳನ್ನು ತಿಳಿಸಿ ಅಂತ. ಅಜಂತ, ಹಂಪಿ, ಪಟ್ಟದಕಲ್ಲು, ಎಲ್ಲೋರ. ನೀವು ಇದನ್ನು ನೋಡ್ಕೊಂಬಿಡಿ. 6ನೇ ವಿಕ್ರಮಾದಿತ್ಯನ ಆಸ್ಥಾನ ಕವಿ ಯಾರು? ಅವನ ಕೃತಿಯನ್ನು ಹೆಸರಿಸಿ. ಆಸ್ಥಾನ ಕವಿ ಬಿಲ್ಹಣ, ಕೃತಿ ವಿಕ್ರಮಾಂಕ ದೇವಚರಿತ. ದ ಕೋರ್ಟ್ ಪೋಯಟ್ ವಾಸ್ ಬಿಲ್ಹಣ, ಹಿಸ್ ವರ್ಕ್ ವಿಕ್ರಮಾಂಕ ದೇವಚರಿತ. ನೆಕ್ಸ್ಟ್, ಮೊಹಮ್ಮದ್ ಬಿನ್ ತುಘಲಕ್ ರಾಜಧಾನಿಯನ್ನು ವರ್ಗಾವಣೆ ಮಾಡಿದ್ದಕ್ಕೆ ಕಾರಣಗಳೇನು? 2 ಕಾರಣ ಬರೆಯಿರಿ. ಮಂಗೋಲರ್ ದಾಳಿಯಿಂದ ರಾಜಧಾನಿಯನ್ನು ದೆಹಲಿಯಿಂದ ರಕ್ಷಿಸೋದು, ರಾಜಧಾನಿಯನ್ನು ರಾಜ್ಯದ ಕೇಂದ್ರದಲ್ಲಿ ಸ್ಥಾಪನೆ ಮಾಡ್ತಕ್ಕಂಥದ್ದು. ಟು ಪ್ರೊಟೆಕ್ಟ್ ದ ಕ್ಯಾಪಿಟಲ್ ಡೆಲ್ಲಿ ಫ್ರಮ್ ಮಂಗೋಲಿಯನ್ ಇನ್ವ್ಯಾಷನ್ಸ್. ಅದಾದ ನಂತರ ಸೆಕೆಂಡ್ ಒನ್, ಟು ಎಸ್ಟಾಬ್ಲಿಷ್ ದ ಕ್ಯಾಪಿಟಲ್ ಇನ್ ದ ಸೆಂಟರ್ ಆಫ್ ದ ಎಂಪೈರ್. ಭಾರತದಲ್ಲಿ ಪೋರ್ಚುಗೀಸರ ಯಾವುದಾದ್ರೂ 2 ವ್ಯಾಪಾರಿ ಕೇಂದ್ರ ಅಂತಂದರೆ ಗೋವಾ, ದಿಯು ದಮನ್, ಬಾಂಬೆ. ನೆಕ್ಸ್ಟ್, ಬ್ರಹ್ಮ ಸಮಾಜ ಸ್ಥಾಪನೆಗೊಂಡಿದ್ದು ಎಲ್ಲಿ, ಯಾವ ವರ್ಷ? 1828 ಕಲ್ಕತ್ತಾದಲ್ಲಿ. ಇದನ್ನು ಯಾರು ಸ್ಥಾಪನೆ ಮಾಡಿದ್ರು ನೀವು ಕಮೆಂಟಲ್ಲಿ ಹೇಳಬೇಕು ನನಗೆ. ಭಾರತದ 2 ಇತರೆ ಹೆಸರುಗಳನ್ನು ತಿಳಿಸಿ. ಇಂಡಿಯಾ, ಹಿಂದೂಸ್ತಾನ, ಭರತ ವರ್ಷ, ಜಂಬೂಖಂಡ, ಜಂಬೂದ್ವೀಪ. ನೆಕ್ಸ್ಟ್, ಸಿಂಧು ನಾಗರಿಕತೆ ಶವ ಸಂಸ್ಕಾರ ಪದ್ಧತಿಗಳನ್ನು ತಿಳಿಸಿ. ನೇಮ್ ದ ಬ್ಯೂರಿಯಲ್ ಪ್ರಾಕ್ಟೀಸಸ್ ಆಫ್ ದ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಹೂಳುವುದು, ಸುಡುವುದು, ಬ್ಯೂರಿಯಲ್ ಆ್ಯಂಡ್ ಬರ್ನಿಂಗ್ ಅಥವಾ ಕ್ರಿಮಿಷನ್. ವಿಷ್ಣುವರ್ಧನನ 2 ಬಿರುದನ್ನು ಕೊಡಿ ಅಂತ ಹೇಳ್ತಾರೆ. ತಲಕಾಡುಗೊಂಡ, ಕಂಚಿಗೊಂಡ. ನೇಮ್ ಎನಿ 2 ಟೈಟಲ್ಸ್ ಆಫ್ ದ ವಿಷ್ಣುವರ್ಧನ.
ಇಂಡೋ ಇಸ್ಲಾಮಿಕ್ ಶೈಲಿ ಮೊಘಲರ ವಾಸ್ತುಶಿಲ್ಪದ ಯಾವುದಾದ್ರು ಲಕ್ಷಣ. ಡೋಮ್ಸ್, ಆರ್ಚಸ್ ಆ್ಯಂಡ್ ಪಿಲ್ಲರ್ಸ್. ಅದಾದ ನಂತರ ಗೋಮಟಗಳು, ಕಮಾನುಗಳು, ಮಿನಾರ್ಗಳು. 2 ಬರೀರಿ ಸಾಕು. ನೆಕ್ಸ್ಟ್, ತಾಜ್ ಮಹಲ್ ಕಟ್ಟಿದವ್ರು ಯಾರು, ಅದು ಎಲ್ಲಿದೆ? ಕಟ್ಟಿಸ್ತಕ್ಕಂಥವ್ರು ಶಹಜಾನ್, ಆಗ್ರಾದಲ್ಲಿದೆ. ಹೂ ಬಿಲ್ಡ್ ದ ತಾಜ್ ಮಹಲ್ ಆ್ಯಂಡ್ ವೇರ್ ಈಸ್ ಇಟ್ ಲೊಕೇಟೆಡ್? ಆಗ್ರಾ ಲೊಕೇಟೆಡ್. ಕಟ್ಟಿಸ್ತಿದ್ದಾರು ಬಿಲ್ಡರ್ ವಾಸ್ ಶಹಜಾನ್. ಕಪ್ಪು ಕೋಣೆ ದುರಂತ ಅಂತಂದ್ರೆ ಏನು? ವಾಟ್ ಈಸ್ ದ ಬ್ಲ್ಯಾಕ್ ಹೋಲ್ ಟ್ರಾಜಿಡಿ? 1756ರಲ್ಲಿ ಕಲ್ಕತ್ತಾ ಕೋಟೆಗೆ ಮುತ್ತಿಗೆ ಹಾಕಿದ ಸಿರಾಜನು 146 ಮಂದಿ ಬ್ರಿಟಿಷರನ್ನ ಬಂಧಿಸಿ 15x18 ಅಡಿಗಳ ವಿಸ್ತಾರದ ಕೋಣೆಯಲ್ಲಿ ಒಂದು ಬೇಸಿಗೆ ರಾತ್ರಿನ ಕಳೆಯುವಂತೆ ಮಾಡಿದನು. ಇದರಲ್ಲಿ ಉಸಿರುಗಟ್ಟಿ 123 ಜನ ಸಾಯ್ತಾರೆ, ಬದುಕುಳಿದವರು 23 ಮಂದಿ ಮಾತ್ರ. ಇದನ್ನು ಕಪ್ಪು ಕೋಣೆ ದುರಂತ ಅಂತ ಕರೀತಾರೆ. ಇಂಗ್ಲೀಷಲ್ಲಿ ಕೊಟ್ಟಿದೆ, ನೀವು ಇದನ್ನು ಓದ್ಕೊಂಬಿಡಿ. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಮರದ ವಿಫಲತೆಗೆ 2 ಕಾರಣ ಕೊಡಿ. ದಂಗೆಕೋರರಲ್ಲಿ ಸಮಾನ ಉದ್ದೇಶ ಇರಲಿಲ್ಲ. ದಂಗೆಕೋರರಲ್ಲಿ ಸರಿಯಾದ ನಾಯಕತ್ವ ಯೋಜನೆ ಕೊರತೆ ಇತ್ತು. ಲ್ಯಾಕ್ ಆಫ್ ಅ ಕಾಮನ್ ಪರ್ಪಸ್ ಅಮಾಂಗ್ ದ ರೆಬಲ್ಸ್, ಲ್ಯಾಕ್ ಆಫ್ ದ ಪ್ರಾಪರ್ ಲೀಡರ್ಶಿಪ್ ಆ್ಯಂಡ್ ಪ್ಲಾನಿಂಗ್. ರೈತವಾರಿ ಪದ್ಧತಿ ಅಂತಂದರೆ ರೈತನೇ ಭೂಮಾಲೀಕ, ಮಧ್ಯವರ್ತಿಗಳು ಇರೋದಿಲ್ಲ. ನೇರವಾಗಿ ಸರ್ಕಾರಕ್ಕೆ ಅಂದರೆ ಕಂದಾಯ ಸಲ್ಲಿಸುವ ಪದ್ಧತಿ. ಅದು ಯಾವಾಗ ಸರ್ಕಾರ ಅಂದರೆ ಬ್ರಿಟಿಷ್ ಸರ್ಕಾರಕ್ಕೆ. ಭಾರತಕ್ಕೆ ಭೇಟಿ ನೀಡಿದ 2 ಚೀನಿ ಯಾತ್ರಿಕ, ಹುಯೆನ್ಸಾಂಗ್ ಮತ್ತು ಪಾಹಿಯಾನ. ಮೆಹೆಂಜೋದಾರೋ ಹರಪ್ಪವನ್ನು ಸಂಶೋಧನೆ ಮಾಡ್ತಕ್ಕಂಥವ್ರು ಯಾರು? ದಯಾರಾಮ್ ಸಹಾನಿ, R.D. ಬ್ಯಾನರ್ಜಿ. ಕಾಳಿದಾಸನ 2 ಮಹಾಕಾವ್ಯಗಳನ್ನು ತಿಳಿಸಿ. ಶಾಕುಂತಲ, ಕುಮಾರ ಸಂಭವ, ರಘುವಂಶ, ಮಾಲ್ಕಾಗ್ನಿ ಮಿತ್ರ. ಮೆನ್ಷನ್ ಎನಿ 2 ಎಪಿಕ್ಸ್ ಆರ್ ವರ್ಕ್ಸ್ ಆಫ್ ಕಾಳಿದಾಸ ಹೇಳಿದ್ದೀನಿ, ನೀವು ಅದನ್ನು ನೋಡ್ಕೋಬೇಕಾಗುತ್ತೆ. ಮಧ್ವಾಚಾರ್ಯರು ಯಾವ ವರ್ಷ ಮತ್ತು ಎಲ್ಲಿ ಜನಿಸ್ತಾರೆ? 1238 ಉಡುಪಿ ಬಳಿಯ ಪಾಜಕದಲ್ಲಿ ಜನಿಸ್ತಾರೆ. ಪಾಜಕ, ಉಡುಪಿ. ಬಾರ್ನ್ ಇನ್ 1238. ಭಕ್ತಿ ಚಳುವಳಿ ಪ್ರಮುಖ ಅಂಶಗಳೇನು? ಭಕ್ತಿ ಸಾಮಾಜಿಕ ಸಮಾನತೆ, ಧಾರ್ಮಿಕ ಸಾಮರಸ್ಯ ಮತ್ತು ಲಿಂಗ ಸಮಾನತೆ. ಡಿವೋಷನ್, ರಿಲಿಜಿಯಸ್ ಹಾರ್ಮನಿ, ಸೋಷಿಯಲ್ ಇಕ್ವಾಲಿಟಿ, ಜೆಂಡರ್ ಇಕ್ವಾಲಿಟಿ. ಮೇನ್ ಫೀಚರ್ಸ್ ಆಫ್ ದ ಭಕ್ತಿ ಮೂಮೆಂಟ್. ಮೈಸೂರಿನ 2 ಪ್ರಮುಖ ಕಮಿಷನರ್, ಲೂಯಿಸ್ ಬೆಂತಾಮ್ ಬೌರಿಂಗ್ ಮತ್ತು ಮಾರ್ಕ್ ಕಬ್ಬನ್. ನಾಳೆ ಬರ್ತಕ್ಕ ಇವೆಲ್ಲ ಇಂಪಾರ್ಟೆಂಟ್ ಕ್ವಶನ್ಸ್. ತೀವ್ರಗಾಮಿ ನಾಯಕರಲ್ಲಿ ಯಾರಾದರೂ ಇಬ್ಬರನ್ನ ಹೆಸರಿಸಿ ಅಂದರೆ ಬಾಲ್ ಗಂಗಾಧರ್ ತಿಲಕ್, ಲಾಲಾ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್. 3 ಜನ ಕೊಟ್ಟುಬಿಟ್ಟಿದೆ, ನೀವು ನೋಡ್ಕೊಂಬಿಡಿ. ಕವಿರಾಜ ಮಾರ್ಗದ ಪ್ರಕಾರ ಕರ್ನಾಟಕದ ಮೇರೆ ಎಲ್ಲಿಂದ ಎಲ್ಲಿವರೆಗಿತ್ತು? ದಕ್ಷಿಣದ ಕಾವೇರಿ ನದಿಯಿಂದ ಉತ್ತರದಲ್ಲಿ ಗೋದಾವರಿ ನದಿಯವರೆಗೆ. ಇಟ್ ಸ್ಟ್ರೆಚ್ಡ್ ಫ್ರಮ್ ದ ಕಾವೇರಿ ರಿವರ್ ಇನ್ ದ ಸೌತ್ ಟು ದ ಗೋದಾವರಿ ರಿವರ್ ಇನ್ ದ ನಾರ್ತ್. ಗುಪ್ತರ ಕಾಲದ ಇತಿಹಾಸವನ್ನು ತಿಳಿಯಲು ನಮಗೆ ಸಹಾಯ ಮಾಡ್ತಕ್ಕಂಥ 2 ಪ್ರಮುಖ ಮೂಲಾಧಾರಗಳು ಅಂತಂದರೆ ಅಲಹಾಬಾದ್ ಸ್ತಂಭ ಶಾಸನ, ಕಾಳಿದಾಸನ ಕೃತಿಗಳು. ಇಲ್ಲಿ ಕೊಟ್ಟಿದ್ದೀನಿ. ಅಲಹಾಬಾದ್ ಪಿಲ್ಲರ್, ಇನ್ಸ್ಕ್ರಿಪ್ಷನ್ ಆಫ್ ದ ವರ್ಕ್ ಆಫ್ ಕಾಳಿದಾಸ. ದಯಾನಂದ ಸರಸ್ವತಿ ತಂದೆ ತಾಯಿಗಳನ್ನು ಹೆಸರಿಸಿ. ಕೃಷ್ಣಾಜಿ ತಿವಾರಿ, ತಾಯಿ ಯಶೋಧಾಬಾಯಿ. ವಿಶ್ವೇಶ್ವರಯ್ಯನವರು 2 ಕೃತಿಗಳು ಇಂಪಾರ್ಟೆಂಟ್. ಪ್ಲಾನ್ಡ್ ಎಕನಾಮಿ ಫಾರ್ ಇಂಡಿಯಾ, ಅದಾದ ನಂತರ ರೀಕನ್ಸ್ಟ್ರಕ್ಟಿಂಗ್ ಇಂಡಿಯಾ. ಇಷ್ಟನ್ನು ನೋಡ್ಕೊಂಬಿಡಿ. ಅದಾದ ನಂತರ ನೆಕ್ಸ್ಟ್ ನೋಡೋದಾದರೆ 1 ನಿಮಿಷ. ಓಕೆ, ಇದೇನಪ್ಪ ಲಾಸ್ಟ್ ಕ್ವೆಶನ್. ರಾಜ್ಯ ಪುನರ್ವಿಂಗಡಣಾ ಸಮಿತಿ 2 ಸದಸ್ಯರನ್ನು ಹೆಸರಿಸಿ ಅಂತ ಅಂದಾಗ ಇಲ್ಲಿ H.N. ಕುಂಜರು, K.M. ಪಣಿಕ್ಕರ್. ಇಷ್ಟು ನಾಳೆ ಇವೇ ಪ್ರಶ್ನೆ ಬರುತ್ತೆ. ಇವಿಷ್ಟನ್ನು ಓದ್ಕೊಂಬಿಡಿ. ಇನ್ನೊಂದು ಸಲ ವೀಡಿಯೋ ನೋಡಿ. ನೀವು ಓದ್ತೀರಾ ನನಗಂತೂ ಡೌಟ್ ಇದೆ. ಸೊ ನೀವು ಇನ್ನೊಂದು ಸಲ ವೀಡಿಯೋ ನೋಡಿ. ನಾನು ಓದೋದನ್ನಾದರೂ ಕೇಳಿ ನೀವು ನೆನ್ಪಿಟ್ಕೊಳ್ತೀರಾ. ಇದಿಷ್ಟು ಈ ಒಂದು ವೀಡಿಯೋದಲ್ಲಿ. ಈ ಒಂದು PDF ತೊಗೊಂಡು ಆನೆಸ್ಟಾಗಿ ಕುತ್ಕೊಂಡು ಓದಿ. ನಾಳೆನೇ ಎಕ್ಸಾಮ್ ಇದೆ. ಇವತ್ತೊಂದು ರಿವಿಷನ್ ಕ್ಲಾಸ್. ಮತ್ತೆ ಮುಂದಿನ ಒಂದು ವೀಡಿಯೋದಲ್ಲಿ ಸಿಗ್ತಾ ಇದ್ದೇನೆ. ಧನ್ಯವಾದ ಸ್ನೇಹಿತರೆ.